ಸಾವಿನ ಕುಣಿಕೆಯಲ್ಲಿ ಒದ್ದಾಡ್ತಾ ಇದ್ರು. ಇನ್ನೂ ಆಫೀಸ್ ವ್ಯಾಮೋಹ ಹೋಗಿಲ್ಲ. ಕಂಪ್ನಿ ಅಂತ ಕನ್ವರ್ಸ್ತಾನೇ ಇದ್ದಾನೆ. ಈ ನಿಮ್ಮ ಅಳಿಯನ್ನ ಸಿಂಹಾಸನದ ಮೇಲೆ ಕೂರಿಸೋದಕ್ಕೆ ತನ್ನ ಪ್ರಾಣನೇ ಒತ್ತೆ ಇಟ್ಟು ಒದ್ದಾಡ್ತಾ ಇದ್ದಾನೆ. ಪಾಪ, ಪುವರ್ ಫೆಲೋ. ಮವ, ಈ ದಿನಕ್ಕೋಸ್ಕರ ನಾನು ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ. ಪೆನ್ನಲ್ಲಿ ಇಂಕ್ ತುಂಬಿಸೋ ಥರ ನಿಮ್ಮ ಬಾಡಿಲಿ ವಿಷಾನ ತುಂಬಿಸಿದ್ದೀನಿ. ನೀವು ಸೈನ್ ಮಾಡೋದ್ರ ಮುಖಾಂತರ ನನ್ನ ಸಕ್ಸಸ್ ಸೌಂಡ್ನ ಪಡೆದ್ರಿ. ಆದರೆ ನಾನು ಅದೇ ಪೆನ್ನಲ್ಲಿ ವಿಷ ತುಂಬಿಸಿ ನಿಮ್ಮ ಫ್ಯೂನರಲ್ ಸಾಂಗ್ನ ಮಾಡಿದ್ದೀನಿ. ಇಡೀ ಸಾಮ್ರಾಜ್ಯದ ಒಂದೊಂದು ಇಟಿಗೆನೂ ಆ ಸಾಂಗ್ನ ಗುನುಗ್ತಾ ಇರ್ತವೆ. ಪ್ರಬಲ, ವೆಲ್ ಡನ್. ಯು ಡನ್ ಅ ಗ್ರೇಟ್ ಜಾಬ್ ಪ್ರಬಲ, ಗ್ರೇಟ್ ಜಾಬ್. ಇನ್ನೊಂದೇ ಒಂದು ಹೆಜ್ಜೆ ಬಾಕಿ ಇರೋದು ಅಷ್ಟೇ. ಪ್ರಬಲ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಪ್ರಬಲ. ಕಾವೇರಿ, ರೆಡಿನಾ? ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ ತಾನೆ? ಹೂ ಪುಣ್ಣಿ, ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಏನು ಮರ್ತಿಲ್ಲ ಅನ್ಸುತ್ತೆ. ಮರ್ತರೂ ಪರವಾಗಿಲ್ಲ, ಯಾಕೆಂದ್ರೆ ನೀನ್ ಹೋಗ್ತಿರೋದು ಬೆಂಗಳೂರಿಗೆ. ಅಲ್ಲಿ ಎಲ್ಲ ಸಿಗುತ್ತೆ. ಅಲ್ಲ, ಇಷ್ಟು ಬೇಗ ಹೊರಟಿದ್ಯಲ್ಲ, ಅಟ್ಲೀಸ್ಟ್ ಊಟ ಆದ್ರೂ ಮಾಡ್ಕೊಂಡು ಹೋಗ್ಬೋದು ತಾನೆ? ಇಲ್ಲ, ನಾವು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿ ಇರಬೇಕು. ನಾಳೆ ಬೆಳಗ್ಗೆ ತಾನೇ ಅಮ್ಮ? ಈಗ ಊಟ ಮಾಡ್ಕೊಂಡು ಹೋಗ್ಬಹುದಲ್ಲ? ಇನ್ನು ಎಷ್ಟೊಂದು ಟೈಮ್ ಇದೆ. ಹಾಗಲ್ಲಮ್ಮ, ಬ್ಯಾಂಗ್ಳೂರ್ ಟ್ರಾಫಿಕ್ನ ಹೇಳೋದಿಕ್ಕಾಗಲ್ಲ. ಬೆಳಗ್ಗೆ ಅಂತೂ ಬೇರೆ ಬೇರೆ ಊರಿನ ಬಸ್ಗಳು ಬಂದು ಫುಲ್ ಜಾಮ್ ಆಗೋಗಿರುತ್ತೆ. ಅದಕ್ಕೆ ಪೀಕ್ ಅವರ್ಸ್ ಅಲ್ಲಿ ಹೋದ್ರೆ ನಾವಲ್ಲಿ ಕರೆಕ್ಟ್ ಟೈಮ್ಗೆ ರೀಚ್ ಆಗೋದಿಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬೇಗನೆ ಹೊರಟಿದೀವಿ. ಅದು ಅಲ್ಲದೆ ಕ್ಲೈಂಟ್ಸ್ನೆಲ್ಲ ಮೀಟ್ ಮಾಡಬೇಕು, ಅವ್ರಿಗೆ ಪ್ರೆಸೆಂಟೇಷನ್ ಕೊಡೋದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು. ಅದಕ್ಕೆ ಸ್ವಲ್ಪ ಬೇಗನೆ ಹೊರಡ್ತೀವಿ. ಅದನ್ನ ನೀನು ಪ್ರೀತು ಸೇರಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಾ ಅಲ್ವೇನೆ? ಮಾಡ್ಕೊಂಡಿದೀವಿ ಪೂರ್ಣಿ, ಆದ್ರೂ ಇನ್ನೊಂದ್ಸಲ ರಿಹರ್ಸ್ ಮಾಡ್ಕೋಬೇಕಲ್ವಾ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟು, ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈಗ ನಮ್ಮ ಮೊದ್ಲಿನ ಕಾವೇರಿ ನೋಡ್ದಂಗೆ ಅನ್ನಿಸ್ತಿದೆ. ಅದೇ ಆಫೀಸು ಕೆಲಸ ಅಂತ ಪುರ್ಸೊತ್ತಿಲ್ದೆ ಓಡಾಡ್ತಿದ್ಯಲ್ಲ, ನನ್ಗಷ್ಟು ಸಾಕು ಕಣೆ. ಅಮ್ಮ, ನೀನ್ ನನ್ಗೇನೋ ಆಗೋಯ್ತು ಅಂತ ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾ ಇದ್ದೆ. ಆದ್ರೆ ಇವತ್ ನೋಡು ಎಷ್ಟು ಖುಷಿಯಾಗಿದ್ಯಾ. ನಿನ್ನ ಹೀಗ್ ನೋಡಕ್ಕೆ ನನ್ಗೂ ಖುಷಿ ಆಗ್ತಾ ಇದೆ. ನಿಜಾನೇ ಅಮ್ಮ, ನಿನ್ನೆ ಲವಲವಕ್ಕೆ ನೋಡಿ ನನಗೆ ಅರ್ಧ ಚಿಂತೆ ಹೊರಟೋಯ್ತು. ಒಂದ್ ನಿಮಿಷ ಇರು, ಒಂದ್ ಲೋಟ ಕಾಫಿ ತಗೊಂಡ್ ಬರ್ತೀನಿ. ಅಮ್ಮ ಬೇಡ, ಇಷ್ಟೊತ್ತಲ್ಲಿ ಯಾರು ಕಾಫಿ ಕುಡಿತಾರಾ? ಇನ್ ಸ್ವಲ್ಪ ತಲ್ಲಿ ಊಟನೇ ಮಾಡ್ಬೋದು. ಅದು ಅಲ್ಲದೆ ಪ್ರೀತು ನನಗೋಸ್ಕರ ಆಚೆ ಕಾಯ್ತಾ ಇದ್ದಾನೆ. ಕಾಫಿ ಎಲ್ಲ ಕುಡ್ಕೊಂಡು ಕೂತ್ರೆ ತುಂಬಾ ಲೇಟ್ ಆಗೋಗುತ್ತೆ. ನಾವು ಆದಷ್ಟು ಬೇಗ ಹೊರಡ್ತೀವಮ್ಮ. ಓ, ಪ್ರೀತಮ್ಮ ಹೊರಗಡೆ ಕಾಯ್ತಿದ್ದಾನೆ ಅಂತ ನೀನು ಊಟ ಬೇಡ ಅಂತಿದ್ಯಾ? ಊಟಕ್ಕೆ ಅವನು ಕರಿಬಹುದಿತ್ತಲ್ಲಮ್ಮ. ಬೇಡಮ್ಮ, ಮತ್ತೆ ಲೇಟ್ ಆಗುತ್ತೆ. ಅವನು ಆಲ್ರೆಡಿ ಹೊರಟು ನಿಂತಿದ್ದಾನೆ. ಕಾವೇರಿ, ಇಬ್ರು ಮರಿದೇನೆ ಊಟ ಮಾಡ್ಕೊಂಡು ಹೋಗಿ. ಅಮ್ಮ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಈಗಂತೂ ಹೈವೇ ಉದ್ದಕ್ಕೂ ರೆಸ್ಟೋರೆಂಟ್ಸ್ ಇರುತ್ತೆ. ಎಲ್ಲಾದ್ರೂ ಒಂದ್ ಕಡೆ ನಿಲ್ಸಿ ಊಟ ಮಾಡ್ತೀವಿ ಬಿಡು. ಸರಿ ಕಂದ. ಸರಿ, ನಾನು ಬರ್ಲಾ? ಹುಷಾರಾಗಿ ಹೋಗ್ಬಾ. ಪೂರ್ಣಿ, ಬಾಯ್. ಬಾಯ್. ಹುಷಾರು ಕಾವೇರಿ.
ಕಥೆಯೊಂದು ಕಾಡಿದೆ ಹಿತವಾಗಿದೆ ವ್ಯಥೆ ದೂರ ಮಾಡುವ ಪುಟ ಓದಿದೆ ಕಥೆಯೊಂದು ಕಾಡಿದೆ ಹಿತವಾಗಿ ಪ್ರೀತು ಹಾ ವ್ಯಥೆ ಹೊರಡಣ್ವಾ? ಮಾಡುವ ಪುಟ ಓದಿದೆ ಓಹೋ, ಇವರಿಬ್ರು ಇಷ್ಟೊಂದು ಖುಷಿಯಾಗಿರೋದು ನೋಡ್ತಿದ್ರೆ ಇವರಿಬ್ರು ಮತ್ತೆ ಮೊದಲಿನ ಲವ್ ಟ್ರ್ಯಾಕಿಗೆ ಬಂದಿರೋ ಹಾಗಿದೆ. ಈ ಕಾವೇರಿ ಮಾಡಿದ್ದ ದ್ರೋಹಕ್ಕೆ ಪ್ರೀತಮು ಲೈಫ್ ಲಾಂಗ್ ಅವಳ ಮುಖನೇ ನೋಡಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಆ ಪ್ರೀತಮು 3 ಬಿಟ್ಟು ಒಂಥರ ಅವಳ ಹಿಂದೆ ಜೊಲ್ ಸುರಿಸ್ಕೊಂಡು ತಿರುಗಾಡ್ತಿದ್ದಾನೆ. ಇನ್ನು ಇವಳೇನು ಕಮ್ಮಿನ? ಅವನಿಗಿಂತ ಒಂದು ಕೈ ಹೆಚ್ಚೇ ಮಾನಗೆಟ್ಟೋಳು. ಇವಳಿಗೆ ಯಾರಾದರೂ ಆಗತ್ತೆ. ಸೇವೆ ಮಾಡೋಕ್ಕೆ ಇದು, ಖುಷಿಗೆ ಆಕಾಶು, ದುಡ್ಡಿಗೆ ಪ್ರೀತಮ್ಮು. ಅದೇನು ಅದೃಷ್ಟನಪ್ಪ ಇವಳ್ದು. ಅದೆಂಥದ್ದೇ ಪರಿಸ್ಥಿತಿ ಇದ್ರು, ಎಂಥದ್ದೇ ಸಮಸ್ಯೆ ಇದ್ರು, ಇಬ್ರು ಗಂಡಸ್ರು ತನ್ನ ಕಡೆ ತಿರುಗಿಸ್ಕೊಂಡ್ಬಿಡ್ತಾಳೆ. ಒಳ್ಳೇದಿಲ್ಲ, ಇವಳನ್ನೇ ಹುಡ್ಕೊಂಬರುತ್ತೆ. ಆ ಮಲ್ಲಿಕನ್ ಇಟ್ಕೊಂಡು ಜೋಡಿ ಕೆಂಡ ತೋಡೋಣ ಅಂದರೆ ಆ ಮಲ್ಲಿಕ ಹಾವಿನ ಥರ ನನ್ನೇ ಕಚ್ಚಕ್ಕೆ ಬರ್ತಾಳೆ. ಇದನ್ನೆಲ್ಲ ನೋಡಿಕೊಂಡು ಹೆಂಗೆ ಸುಮ್ಮನೆ ಇರಲಿ, ಕಣ್ಣೇ ಹಿಂಗೋಗ್ಬಿಟ್ಟಿದೆ.